ದಾವಣಗೆರೆ ಮುಸ್ಲಿಂ ಅಭ್ಯರ್ಥಿ ಮೇಲೆ ಬಿಗ್ ಅಟ್ಯಾಕ್ ಆಗಿದೆ. ದಾವಣಗೆರೆ ಫಲಿತಾಂಶಕ್ಕೆ 10 ದಿನ ಇರುವಾಗ ದಾಳಿ. ದಾವಣಗೆರೆ ಮುಸ್ಲಿಂ ಅಭ್ಯರ್ಥಿ ಮೇಲೆ ಅಟ್ಯಾಕ್. ದಾವಣಗೆರೆ ಫಲಿತಾಂಶಕ್ಕೆ 10 ದಿನ ಇರುವಾಗ ದೊಡ್ಡ ದಾಳಿ ಆಗಿದೆ. ಬೆಂಗಳೂರಲ್ಲಿ ದಾವಣಗೆರೆ ಅಭ್ಯರ್ಥಿ ಮೇಲೆ ಮಾರಣಾಂತಿಕ ದಾಳಿ ನಡೆದಿದೆ. ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಅಧ್ಯಕ್ಷ ಶಹಬಾಜ್ ಮೇಲೆ ಹಲ್ಲೆ. ಹೊಡೆದು ಕಸದ ಬುಟ್ಟಿಗೆ ಹಾಕುತ್ತೇವೆ ಎಂದು ಹಸೀನಾ ಬಾಬು ಬೆದರಿಕೆ ವಿಡಿಯೋ ಬೆನ್ನಲ್ಲೇ ಶಹಬಾಜ್ ಖಾನ್ ಮೇಲೆ ಅಟ್ಯಾಕ್ ಆಗಿದೆ. ಚುನಾವಣೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದ ಶಹಬಾಜ್ ಖಾನ್ ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಕಾರ್ಯಕರ್ತೆ ಹಸೀನಾ ಬಾನು ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಪಕ್ಷದಿಂದ ಹಸೀನಾ ಬಾನು ವಜಾ ಆಗಿದ್ದಾರೆ. ಈ ವಿಚಾರವಾಗಿ ಹಗೆ ಸಾಧಿಸಿ ಶಹಬಾಜ್ ಮೇಲೆ ಹಲ್ಲೆ ಆರೋಪ. ಇದೇ ವಿಚಾರಕ್ಕೆ ಶಹಬಾಜ್ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ. ಹಸೀನಾ ಬಾನು ಸೇರಿ 5-6 ಮಂದಿ ವಿರುದ್ಧ ಶಹಬಾಜ್ ದೂರು. ಸುದ್ದುಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಹಸೀನಾ ಬಾನು ಬೆದರಿಕೆ ಹಾಕುವ ವಿಡಿಯೋ ಫುಲ್ ವೈರಲ್ ಆಗಿದೆ. ದಾವಣಗೆರೆ ಮುಸ್ಲಿಂ ಅಭ್ಯರ್ಥಿ ಮೇಲೆ ಅಟ್ಯಾಕ್. ದಾವಣಗೆರೆ ಫಲಿತಾಂಶಕ್ಕೆ 10 ದಿನ ಇರುವಾಗಲೇ ದೊಡ್ಡ ದಾಳಿ ಆಗುತ್ತೆ ನೋಡಿ. ಪಕ್ಷದಿಂದ ವಜಾ ಮಾಡಲಾಗಿರುತ್ತೆ ಹಸೀನಾ ಬಾನುವನ್ನ. ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹಗೆಯನ್ನ ಸಾಧಿಸಿಕೊಳ್ಳೋದಕ್ಕೆ ಶಹಬಾಜ್ ಖಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಿಸಿದ್ದಾಳೆ ಹಸೀನಾ ಬಾನು. ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಸಹಿತ ದಾಖಲಾಗಿದೆ. ಹಸೀನಾ ಬಾನು ಬೆದರಿಕೆ ಹಾಕುವ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿರುವಂತದ್ದು. ಹಸೀನಾ ಬಾನು ಮಾತನಾಡಿರುವಂತಹ ವಿಡಿಯೋದಲ್ಲಿ ಏನಿದೆ ಮೊದಲಿಗೆ ನೋಡ್ಕೊಂಡ್ ಬರೋಣ. आसिफू कस्बिन का तो क्या कर को पूछे नहीं, बहुत अच्छा सवाल पूछे सो तुम्हें। कस्बिन का तो क्या मालूम, एक मर्द बने को सॉरी मर्द बनानी हिजड़े को घर में घुस को घसीट को रोड में ले ले को लीड़ा को भगा को लाता से मार को उसका सर फोड़ते नहीं है, इसे दादा बोलते सो कस्बिन कर को। समझ में आया आसिफू? ಎಸ್ ವಿಡಿಯೋ ಮುಖಾಂತರ ಬೆದರಿಕೆ ಹಾಕ್ತಾಳೆ. ಮೊದಲಿಗೆ ಎಲೆಕ್ಷನ್ ರಿಸಲ್ಟ್ ಇನ್ನೂ 10 ದಿನ ಬಾಕಿ ಇದೆ, ಆಗ್ಲೇ ನೋಡಿ ಈ ರೀತಿಯಾಗಿ ಅಂದ್ರೆ ಮೊದಲಿಗೆ ಬೆದರಿಕೆ ಹಾಕ್ತಾಳೆ ವಿಡಿಯೋ ಮುಖಾಂತರ. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಳೆ ಅಂತ ಇವಳನ್ನ ವಜಾ ಮಾಡಲಾಗುತ್ತೆ. ಪಕ್ಷದಿಂದ ಎಂಪೋರಿಯಂ ಪಕ್ಷದಿಂದ ವಜಾ ಮಾಡಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಶಹಬಾಜ್ ಖಾನ್ ಮೇಲೆ ಹಗೆಯನ್ನ ಸೇರಿಸಿಕೊಳ್ಳುವುದಕ್ಕೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರುವಂಥದ್ದು. ಹಸೀನಾ ಬಾನು ಬೆದರಿಕೆ ಹಾಕುವ ವಿಡಿಯೋ ನಾವು ನೋಡಿದ್ವಿ. ಇಷ್ಟೊತ್ತು ಏನು ಮಾತಾಡಿದ್ಲು, ಯಾವ ಥರದಂಥ ಭಾಷೆಗಳನ್ನು ಬಳಕೆ ಮಾಡಿದ್ದಾಳೆ, ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾಳೆ ಅಂತ. ಪಕ್ಷದಿಂದ ವಜಾ ಮಾಡಿಬಿಟ್ರೆ ಈ ರೀತಿಯಾಗಿ ಆಡ್ತಾರ? ಅಂದರೆ ಯಾವುದೇ ಭಯ ಇಲ್ಲದೆ, ಕಾನೂನಿನ ಭಯ ಇಲ್ಲದೆ ಒಬ್ಬರಿಗೆ ಕೊಲೆ ಮಾಡ್ತೀನಿ ಬೆದರಿಕೆಯನ್ನು ಹಾಕುವಂಥದ್ದು, ಅವಾಚ್ಯ ಶಬ್ದಗಳನ್ನ ಬಳಸುವಂಥದ್ದು, ಓಪನ್ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು, ಇನ್ನು ಮನೆಗೆ ಹೋಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸುವಂಥ ಕಾರ್ಯ. ಇದೇ ಕಾರಣಕ್ಕೆ ಅನಿಸುತ್ತೆ ಪಕ್ಷದಿಂದ ಇವಳನ್ನ ವಜಾ ಮಾಡಲಾಗಿರುತ್ತೆ, ಎಂಪೋರಿಯಂ ಪಕ್ಷದಿಂದ. ಅದೇ ಸೇಡನ್ನು ಇಟ್ಕೊಂಡು, ಅದೇ ಹಗೆಯನ್ನು ಇಟ್ಕೊಂಡು ಶಹಬಾಜ್ ಮೇಲೆ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾಳೆ ದಾವಣಗೆರೆ ಮುಸ್ಲಿಂ ಅಭ್ಯರ್ಥಿ. ಹಾಗಾದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇದಕ್ಕೆ ಏನ್ ಮಾತಾಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ. ಶಹಬಾಜ್ ಖಾನ್ ಸಹಿತ, ಶಹಬಾಜ್ ಆಲ್ಸೋ ಮುಸ್ಲಿಂ, ಇನ್ನು ಅದ್ರ ಜೊತೆಗೆ ಹಸೀನಾ ಬಾನು ಅಂದ್ರೆ ಒಂದೇ ಸಮುದಾಯದವರು. ಸೊ ಈ ಕುರಿತಾಗಿ ಮುಸ್ಲಿಂ ಸಮುದಾಯದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ವಿರೋಧ ವ್ಯಕ್ತವಾಗುತ್ತೆ, ಯಾವ ರೀತಿಯಾಗಿ ಕೇಳಿಬರುತ್ತೆ, ಕಾದ್ ನೋಡಬೇಕು. ಬಟ್ ಈಗ ಸದ್ಯಕ್ಕೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಫುಲ್ ಸೋಷಿಯಲ್ ಮೀಡಿಯಾದಾದಂತ. ಎಲ್ಲರೂ ಕೂಡ ಇದನ್ನ ಗಮನಿಸಿರ್ತಾರೆ. ಈ ವಿಡಿಯೋನ ಏನು ಮಾತನಾಡಿದ್ದಾಳೆ, ಎಂಥ ಪದಗಳನ್ನ ಬಳಕೆ ಮಾಡಿದ್ದಾಳೆ, ಒಬ್ಬರಿಗೆ ಓಪನ್ ಆಗಿ ನಾವು ಹೇಳಿಕೆಯನ್ನ ಕೊಡ್ತೀವಿ, ಜೀವ ಬೆದರಿಕೆಯನ್ನ ಹಾಕ್ತೀವಿ ಅಂತ ಅಂದ್ರೆ ಕೊಲೆ ಮಾಡಿ ಕಸದ ಬುಟ್ಟಿಗೆ ಹಾಕ್ತೀನಿ ಅನ್ನುವಂಥದ್ದು. ಬೆದರಿಕೆ ಹಾಕಿ ನಂತರ ಹೋಗಿ ಮನೆಗೆ ಹೋಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸುವಂಥದ್ದು.
ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆ ಹೇಗಿದೆ? ಹಾಗಾದ್ರೆ ಇವಳ ವಿರುದ್ಧ ಇದೀಗ FIR ದಾಖಲಾಗಿದೆ. ಪೊಲೀಸರು ಈ ಕುರಿತು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಏನೆಲ್ಲ ಹಿನ್ನೆಲೆ ಇತ್ತು, ಇವಳ ಹಿನ್ನೆಲೆ ಇನ್ನೂ ಏನೇನಿದೆ, ಇನ್ನು ಯಾವ ರೀತಿಯಾಗಿದೆ, ಇದೆಲ್ಲವನ್ನ ಕೂಡ ತನಿಖೆಯನ್ನ ಮುಂದುವರಿಸ್ತಾರೆ, ತನಿಖೆ ಮಾಡ್ತಾರೆ. ಬಟ್ ಶಹಬಾಜ್ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸಹಿತ ಪಡೆದುಕೊಂಡಿದ್ದಾರೆ. ಇವಳು ಹಸೀನಾ ಬಾನು ಸೇರಿ 5-6 ಮಂದಿ ವಿರುದ್ಧ ಶಹಬಾಜ್ ದೂರನ್ನ ದಾಖಲಿಸಿದ್ದಾರೆ. 5-6 ಜನಗಳ ವಿರುದ್ಧ ಹಸೀನಾ ಬಾನು ಕೂಡ ಅದರಲ್ಲಿ. ಠಾಣೆಯಲ್ಲಿ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಸೀನಾ ಬಾನು ಬೆದರಿಕೆ ಹಾಕುವ ವಿಡಿಯೋ ಸದ್ಯಕ್ಕೆ ಫುಲ್ ವೈರಲ್. ದಾವಣಗೆರೆಯ ಮುಸ್ಲಿಂ ಅಭ್ಯರ್ಥಿ ಯಾರು? ಶಹಬಾಜ್ ಖಾನ್. ಬೆಂಗಳೂರಲ್ಲಿ ದಾವಣಗೆರೆ ಅಭ್ಯರ್ಥಿ ಮೇಲೆ ಆಗಿರುವಂತಹ ಮಾರಣಾಂತಿಕ ಹಲ್ಲೆ. ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಅಧ್ಯಕ್ಷದ ಶಹಬಾಜ್ ಮೇಲೆ, ಅಧ್ಯಕ್ಷ ಇವರು ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಅಧ್ಯಕ್ಷರು ಶಹಬಾಜ್ ಖಾನ್ ಹೊಡೆದು ನಿನ್ನ ಕಸದ ಬುಟ್ಟಿಗೆ ಹಾಕ್ತೇನೆ ಅಂತ ಬೆದರಿಕೆಯನ್ನ ಹಾಕಿರ್ತಾಳೆ. ಬೆದರಿಕೆ ಹಾಕಿದಂತ ಮಾರನೇ ದಿನವೇ ಈ ರೀತಿಯಾಗಿ ಹಲ್ಲೆಯನ್ನು ನಡೆಸಿರುವಂಥದ್ದು. ಚುನಾವಣೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದ ಶಹಬಾಜ್ ಖಾನ್ ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಕಾರ್ಯಕರ್ತೆ ಹಸೀನಾ ಬಾನು, ಪಕ್ಷದ ಕಾರ್ಯಕರ್ತೆ ಹಸೀನಾ ಬಾನು ಈ ವಿಚಾರವಾಗಿ ಹಗೆ ಸಾಧಿಸಿ ಶಹಬಾಜ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಕೇಳಿ ಬಂದಿರುವಂಥ ಆರೋಪ ಶಹಬಾಜ್ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ. ಬಟ್ ಹಸೀನಾ ಬಾನು ಮೇಲೆ ಆರೋಪ ಮಾಡಿದ್ದಾರೆ ಶಹಬಾಜ್. ದಾವಣಗೆರೆಯ ಮುಸ್ಲಿಂ ಅಭ್ಯರ್ಥಿ ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಅಧ್ಯಕ್ಷ ಶಹಬಾಜ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾಳೆ. ಅಂದರೆ ಆರೋಪ ಮಾಡ್ತಾ ಇದ್ದಾರೆ. ಶಹಬಾಜ್ ಆರೋಪ ಮಾಡ್ತಾ ಇರುವಂಥದ್ದು ಹಸೀನಾ ಬಾನು ಮೇಲೆ. ಹಸೀನಾ ಬಾನು ಸೇರಿ ಒಂದು 5-6 ಜನ ನನ್ನ ಮೇಲೆ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ, ನನ್ನ ಮನೆಗೆ ನುಗ್ಗಿ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿರ್ತಾರೆ. ನಿನ್ನ ಹೊಡೆದು ಕಸದ ಬುಟ್ಟಿಗೆ ಹಾಕ್ತೀನಿ ಅಂತ ಆ ಒಂದು ವಿಡಿಯೋದಲ್ಲಿರುತ್ತೆ. ಇನ್ನೂ ಏನೇನೋ ಅವಾಚ್ಯ ಶಬ್ದಗಳನ್ನು ಬಳಕೆ ಆಗಿದೆ. ಸೊ ಈ ರೀತಿಯಾದಂಥ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಾಳೆ ಈ ಹಸೀನಾ ಬಾನು. ಅದಾದ ಮೇಲೆ ಈ ಬೆದರಿಕೆ ಹಾಕಿದಂಥ ಮಾರನೇ ದಿನವೇ ಯಂಗ್ ಸ್ಟಾರ್ ಎಂಪೋರಿಯಂ ಪಕ್ಷದ ಅಧ್ಯಕ್ಷ ಶಹಬಾಜ್ ಮೇಲೆ ಹಲ್ಲೆ ಆಗುತ್ತೆ. ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಲಾಗುತ್ತೆ. ಹೀಗಾಗಿ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. FIR ಸಹಿತ ದಾಖಲಾಗಿರುವಂಥದ್ದು. ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಕಾದ್ ನೋಡಬೇಕು. ಬೇರೆ ಬೇರೆ ಪಕ್ಷದಲ್ಲೂ ಇದುವರೆಗೂ ಈ ರೀತಿಯಾಗಿ ಉಚ್ಚಾಟನೆ ಆಗಿರುವಂಥದ್ದು, ಪಕ್ಷದಿಂದ ವಜಾಗೊಳಿಸಿರುವಂಥದ್ದು ಎಲ್ಲ ಪಕ್ಷದಲ್ಲೂ ಇದೆ. ಹಾಗಂತ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರ? ಇದನ್ನ ಕೆಲವರು ಮಾತ್ರ ಮಾಡೋಕೆ ಸಾಧ್ಯ, ಕೆಲ ವ್ಯಕ್ತಿಗಳು ಮಾತ್ರ ಮಾಡೋಕೆ ಸಾಧ್ಯ ಈ ರೀತಿಯಾದಂಥ ಹೀನ ಕೃತ್ಯಗಳನ್ನ. ಆ ಒಂದು ನಿಟ್ಟಿನಲ್ಲಿ ಹಸೀನಾ ಬಾನು ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದಾಳೆ. ಬಿಜೆಪಿ ಪಕ್ಷದಲ್ಲೂ ಸಹಿತ ಉಚ್ಚಾಟನೆ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಇತ್ತೀಚೆಗೆ ಉಚ್ಚಾಟನೆ ಆಯಿತು. ಅಂದರೆ ಎಲ್ಲರೂ ಇದೇ ರೀತಿಯಾಗಿ ಮಾಡ್ತಾರಾ? ಇಲ್ಲವಲ್ಲ. ಕಾನೂನಿನ ಭಯ, ಸಮಾಜಮುಖಿಯಾಗಿ ನಾನು ಹೇಗಿರಬೇಕು, ಕಾನೂನಿನ ಭಯ ಇದ್ದವರು, ನನಗೇನೆಲ್ಲ ಆಗ್ಬೋದು ಅನ್ನುವಂಥ ಭಯ ಇದ್ದವರು ಈ ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಳ್ಳೋದಿಲ್ಲ. ಬಟ್ ಇದು ಬಂದಿರುವಂಥ ಆರೋಪ. ಬಟ್ ಈ ವಿಡಿಯೋ ಇದೆಯಲ್ಲ,
ಒಂದು ಬೆದರಿಕೆ ಹಾಕಿ ಹರಿಬಿಟ್ಟಿರುವಂಥ ವಿಡಿಯೋ. ಆ ವಿಡಿಯೋನ ಗಮನಿಸ್ತಾ ಹೋದರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದು ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ.